ಸುಖಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶವೃತಿ ಧ್ವಂತಾ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ ಹೇಳ್ತಾರೆ. ಕಾಮಕ್ರೋಧಾದಿಭೂತತ್ವ ಹೇಳಲಾಗಿತ್ತ ಯಾವ್ದಾಗಿತ್ತು ನಿನ್ನೆ? ಮುಂದೆ ಸರಿ ಸರಿ. ಪೇಜ್ ಎಷ್ಟಪ್ಪ ಅದರಲ್ಲಿ ನಿಂದ್ರಲ್ಲಿ? 363. ಹಾಗೆ ಸರಿ 287. ಇಲ್ಲೇ ಇದೆ, ಸಿಕ್ಕಿಸ್ಬಿಡಿ. ಪ್ರಜಾನಾಂ ಅದಾಯ್ತು. ಶುಭಾಶುಭಂ ಏಕತ್ವಾಭಾವತೋ ನೈವ ಭಕ್ತಾಶ್ಚ ಮಹಾಮನಾಃ ತನ್ನಿಷ್ಠ ಏವ ಪ್ರತಿಷ್ಠಾಶ್ಚ ಮೋಕ್ಷಗಾಃ ತನ್ಮೂಲಾಶ್ಚ. ಮೂಲ ಎಲ್ಲದನ್ನ ಹೇಳ್ತಾ ಇವರೆಲ್ಲ ದೈತ್ಯರು ಹೀಗಿರ್ತಾರೆ, ಯಾವುದಕ್ಕೂ ಮೂಲನೇ ಇಲ್ಲ ಜಗತ್ತಿಗೆ ಅಂತಾರೆ. ದೇವರೇ ಮೂಲ, ಊರ್ಧ್ವ ಮೂಲ ಮತಶಾಖ. ದೇವರಿಗೆ ಯಾವುದು ಜಗತ್ತಿಗೆ ನೆಲೆ ಬೇಕಿಲ್ಲ ಅಂತಾರೆ, ಪರಮಾತ್ಮನೇ ನೆಲೆಯಾಗಿದ್ದಾನೆ. ಅದೆಲ್ಲ ಹೇಳ್ತಾ ಅವರ ಚಿಂತನೆ ಎಷ್ಟು ದಾರಿ ತಪ್ಪಿದೆ ಅಂತ ಹೇಳ್ತಾರೆ. ತನ್ಮೂಲಾಶ್ಚ ಯತಸ್ತಾಸಾಂ ತದ್ಭಾವ ಸಂತ ಏವತು ಯದಿ ಯದಿ ಸ್ವತೋ ಅನ್ಯಃ ಪರಮೋ ದೇಹೇ ಅಸ್ಮಿನ್ ಸಂವ್ಯವಸ್ಥಿತಃ ಅಲ್ಲ ಸಂವ್ಯವಸ್ಥಿತಃ ಸದೃಶ್ಯ. ಈ ಒಂದು ಪ್ರಶ್ನೆ ಬರೋದಾಗ ಏನಂದ್ರೆ, ನೀವು ಯಾಕೆ ದೇವರಿದ್ದಾರೆ ಅಂತ ಹೇಳಿ ಎಲ್ಲ ಒಂದು ಅಧ್ಯ ಮಾಡ್ಬೇಕು ಸುಮ್ಮನೆ. ಅವ್ರ ಪಾಡಿಗೆ ಅವ್ರು ಇಟ್ಕೊಂಡು ಹೋಗ್ಲಿ ಅಂತ ಕೇಳಿದ್ರೆ, ಎಲ್ಲೋ ವೈರ್ ಇದೆ, ಲೈವ್ ವೈರ್ ಇದೆ, ಅವನು ಮುಟ್ಲಕ್ಕೆ ಹೋಗ್ತಾನೆ. ಸಾಮಾನ್ಯವಾಗಿ ಏನ್ ಹೇಳ್ಬೇಕು ನಾವಾಗ? ಹೇಳ್ಬೇಕೋ ಇಲ್ಲೋ ಅದನ್ನ? ಇಲ್ಲವ್ರು ಏನಾಗುತ್ತೆ ಅವನಿಗೆ? ಸತ್ತೋಗ್ಬಿಡ್ತಾನೆ ಆಮೇಲೆ. ಅದೇ ರೀತಿನೇ ಬರೀ ಕರೆಂಟ್ ಇದೆ ಅಂತ ಗೊತ್ತಿಲ್ಲದೆ ಹೋದ್ರೆ ಅವನು ಸಾಯೋದಾದ್ರೆ, ಇರೋದೇ ಅವನು ಇಲ್ಲ ಅಂತ ತಿಳ್ಕೊಂಡು ಏನಾಗ್ತಾನ ಅವನು? ಅಥೋ ಗಚ್ಚಂತಿ ತಾಮಸ. ಅದು ಎಚ್ಚರಿಸ್ಬೇಕು. ಅಲ್ಲಿಗೂ ಬಿಟ್ಟರೆ ಅನ್ನ ಮಾಡಿ, ಬಟ್ ಎಚ್ಚರಿಸಲಿಲ್ಲ ಅಂತ ಆಗ್ಬಾರ್ದು. ನಮ್ ಕೆಲಸ ಹೇಳೋದು ಅವ್ನು ಕೇಳದೆ ಹೋದ್ರೆ ನಮ್ ತಪ್ಪಾಗತ್ತೆ. ಯಾವಾಗಲೂ ಕೂಡ ಜ್ಞಾನೋಪದೇಶ ಅಂತ ಹಾಗೆ. ಪಾಠ ಬೇರೆ, ಪ್ರವಚನ ಬೇರೆ. ಪ್ರವಚನ ನಾವು ಎಲ್ಲಿ ಬೇಕಾದ್ರೂ ಹೇಳ್ಬಹುದು, ಸ್ವಲ್ಪ ಯೋಗ್ಯರೋದು ಗೊತ್ತಿದ್ರೆ ಸಾಕು. ಪಾಠ ಹಾಗೆಲ್ಲ ಮಾಡಕ್ ಬರೋದಿಲ್ಲ. ಏನಾಗ್ಬೇಕು? ಸೀಟ್ ಕೊಡೋದು ಬೇರೆ. ಜನರಲ್ ಲೆಕ್ಚರ್ ಕರೆದಿದ್ದಾರೆ ಕಾಲೇಜುಗಳು, ಯಾರು ಬೇಕಾದ್ರೂ ಹೋಗ್ಬೋದು. ಕ್ಲಾಸ್ ಲೆಕ್ಚರ್ ಇಲ್ಲಾಂದ್ರೆ ಹೋಗಕ್ಕೆ ಬರಲ್ಲ. ಯಾರು ಹೋಗ್ಬೇಕು? ಸ್ಟೂಡೆಂಟ್ಸ್ ಮಾತ್ರ ಹೋಗ್ತಾರೆ. ಪ್ರವಚನಗಳು ಯಾತಕ್ ಮಾಡ್ಬೇಕು ಅಂದ್ರೆ, ಇಂಥವ್ರಿಗೆ ಅಂತೇನು ಇಲ್ಲ. ಉಪಯೋಗ ಮಾಡ್ಕೊಂಡ್ರೆ ಮಾಡ್ಕೋತಾರೆ, ಇಲ್ದ ಹೋದ್ರೆ ಇಲ್ಲ. ಅಲ್ಲೇನು ಆಕ್ಷನ್ ಇಲ್ಲ. ಎದ್ದೋದ್ರೆ ಯಾಕೆ ಎದ್ದೋದ್ರೆ ಅಂತ ಕೇಳಾಗಿಲ್ಲ, ಬಂದ್ರೆ ಯಾಕೆ ಬಂದ್ರೆ ಅಂತ ಕೇಳಾಗಿಲ್ಲ. ಯಾಕೆಂದ್ರೆ ಅವನ ಇಷ್ಟ ಅಷ್ಟೇ. ಓಪನ್ ಅದು, ಕ್ಲಾಸ್ ಆಗಲ್ಲ. ಬಂದ್ರು ಕೇಳ್ಬಹುದು, ಬರದು ಹೋದ್ರು ಕೇಳ್ಬಹುದು, ಲೇಟ್ ಆದ್ರೂ ಎಲ್ಲದಕ್ಕೂ ಕೇಳೋ ಹಕ್ಕಿದೆ. ಇದ್ರಲ್ಲಿ ಹಕ್ಕಿಲ್ಲ ಅದ್ರಲ್ಲಿ. ಅದಕ್ಕೇನೆ ನಮ್ ಕೆಲಸ ಏನ್ ಮಾಡಿ ಒಳ್ಳೇದನ್ನ ಹೇಳ್ಬೇಕಾದ್ರೆ ಹೇಳ್ಬಿಡ್ಬೇಕು. ಇಲ್ಲಿ ಹಾಗಲ್ಲ, ಕಮಿಟ್ಮೆಂಟ್ ಇದೆ. ಹುಡುಗ ಫೇಲ್ ಆದ ಯಾತಕ್ಕೆ ಅಂತ ಇವ್ರನ್ನು ಕೇಳ್ಬಹುದು, ಅಲ್ಲಿ ಕೇಳಕ್ ಬರೋದಿಲ್ಲ. ಆ ದೃಷ್ಟಿಯಲ್ಲಿ ಅಂಥ ರೀತಿ ಪ್ರವಚನದ ಕಾನ್ಸೆಪ್ಟ್ ಇರೋದು ಅದ್ರೊಳಗೆ. ಅದು ಹಿಡಿಸಿದವ್ರು ಪಾಠಕ್ಕೆ ಬರ್ಬೋದು. ಆಮೇಲೆ ಮೊದ್ಲೇ ಬಂದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಒಂದು ಅಡ್ಮಿಷನ್ ಬಂದ್ಮೇಲೆ ಮೊದ್ಲು ಅರ್ಥ ಆಗದೆ ಹೋದ್ರೆ ನಿಧಾನವಾಗಿ ಅರ್ಥ ಆಗುತ್ತೆ. ಪ್ರವಚನ ಹಾಗಲ್ಲ, ಜಸ್ಟ್ ಎಂಟ್ರಿ ಸಿಗ್ಲಿಕ್ಕಷ್ಟೇ. ಅಜ್ಞೈಹಿ ಅದೃಶ್ಯಮಾನೋಪಿ ನಭೇದೋ ನಾಸ್ತಿ ಪುತ್ರಕ. ಪರಮಾತ್ಮರಲ್ಲಿ ಏನಿಲ್ಲ, ಸ್ವಗತ ಭೇದ ವಿವರ್ಜಿತ. ನೋಡೋದಕ್ಕೆ ಕೃಷ್ಣನೇ ಬೇರೆ, ರಾಮನೇ ಬೇರೆ, ಪರಶುರಾಮ ಬೇರೆ. ಇಬ್ರು ಜಗಳ ಆಡಿದ್ರು, ಪರಶುರಾಮದೇವರು ಸೋತ್ ಬಿಟ್ರು. ಅವ್ರಿಗೆ ಏನೇನೋ ಕತೆ ಕಟ್ತಾರೆ, ಏನೂ ಅಲ್ಲ. ಅಲ್ಲಿ ಕಾಣ್ತಿರೋದೇ ಒಂದು, ಇರೋದೇ ಒಂದು. ಇದನ್ನು ರಾಮ ಕೃಷ್ಣ, ಪರಶುರಾಮ ರಾಮ ಯುದ್ಧ ಮಾಡ್ತಾರೆ. ಪರಶುರಾಮ ಭೀಷ್ಮರ ಯುದ್ಧ ಮಾಡ್ತಾರೆ. 2 ಕೇಸ್ ಇದೆ. ಪರಶುರಾಮ ರಾಮರ ಯುದ್ಧ ಬೇರೆ, ಭೀಷ್ಮ ಪರಶುರಾಮರ ಯುದ್ಧ ಬೇರೆ. ರಾಮ ಪರಶುರಾಮ ಇಬ್ರು ಬಂದೇನೆ. ಇವ್ರು ಹಾಗಲ್ಲ, ಇಬ್ರು ಬೇರೆ. ಇಲ್ಲಿ ಬಟ್ ತಮಾಷೆ ಏನಿಲ್ಲಿ, ನಮ್ ಕಥೆ ಏನ್ ಮಾಡಿದ್ದಾರೆ, 2 ಕಡೆ ಪರಶುರಾಮ ಸೋತು ಮಾಡ್ಬಿಡ್ತಾರೆ. ರಾಮದೇವ್ರಿಗೂ ಪರಶುರಾಮದೇವರು ಸೋತರು, ಭೀಷ್ಮರಿಗೂ ಸೋತರು ಅಂತ ಹೇಳ್ಬಿಡ್ತಾರೆ. ಆದ್ರೆ ರಾಮ ಪರಶುರಾಮರಲ್ಲಿ ಯಾರು ಸೋತರು ಅಂತ ಅರ್ಥ ಇಲ್ಲ, ಗೆದ್ರು ಅಂತ ಅರ್ಥ ಇಲ್ಲ. ಯಾಕೆ? ಇಬ್ಬರು ಅವರೇ ಆದ್ರಿಂದಾಗಿದೆ. ಚಿತಂತೆ ಪುಂಡರೀಕಾಕ್ಷ, ದೋಷ ಬರಲೇ ಇಲ್ಲ. ಇಲ್ಲಿ ಹಾಗಲ್ಲ. ನೋಡೋದು ಭೀಷ್ಮರು 3 ವರ್ಷ ಯುದ್ಧ ಮಾಡಿದ್ರು, 3 ವರ್ಷ ಮುಗಿಲೇ ಇಲ್ಲ. ಅದು ಡ್ರಾನ್ ಮ್ಯಾಚ್, ಅದು ಡ್ರಾನ್ ಯುದ್ಧ. ಇವತ್ತಿಗೂ ಬೋರ್ ಹೊಡೆದೋಯ್ತಂತೆ. ಬಂದು ಕೇಳ್ಕೊತಾರೆ, ಪರಶುರಾಮ ದೇವರೇ
ನೀವಂತೂ ಅವ್ರು ಕೊಲ್ಲೋದಿಲ್ಲ. ಯಾಕೆ? ನಿಮ್ಮ ಶಿಷ್ಯ, ಅವ್ರಿಗೆ ಸಾಧ್ಯನೇ ಇಲ್ಲ. ದಯವಿಟ್ಟು ನಿಲ್ಲಿಸ್ಬಿಡಿ ಅಂತ ಕೇಳಿಕೊಟ್ಟ. ಎಷ್ಟು ನೋಡೋದು ಈಗ ಕೊನೆಗೊಂದು ಎಷ್ಟೋ ಓವರಿಂದ ಬಿಟ್ಬಿಡ್ತಾರೆ ಆಟದ. ಅಷ್ಟು ಓವರ್ನಲ್ಲಿ ಅಷ್ಟು ವಿಕೆಟ್ ಸಿಗೋದಿಲ್ಲ, ಅಷ್ಟು ರನ್ನು ಬರಲ್ಲ ಅಂತ ಡ್ರಾ ಮಾಡ್ತಾರಲ್ಲ, ಆ ತರ ಆಯ್ತು. ಫಸ್ಟ್ ಕೇಸ್ ಇದು. ಅಲ್ಲಿ ಪರಶುರಾಮ ದೇವರು ಗೆಲ್ತಾರೆ ಎಂಬುದು ಯಾಕೆ ಹೊಡಿತಾ ಇಲ್ಲ ಅನ್ನೋದಕ್ಕೆ ಮೊದಲೇ ಉತ್ತರ ಕೊಟ್ಟಿದ್ದಾರೆ. ಯುದ್ಧಕ್ಕಿಂತ ಮುಂಚೆ ಏನ್ ಮಾಡ್ತಾರೆ ಭೀಷ್ಮರು? ರಥದಿಂದ ಕೆಳಗಿಡಿದು ಅಲ್ಲಿ ಹೋಗಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಅನುಗ್ರಹ ಮಾಡಿ ಅಂತ ಕೇಳ್ತಾರೆ. ಯಾರಾದ್ರೂ ಆಗ ಸಾಯಿದೆ ಅಂತ ಅನುಗ್ರಹ ಮಾಡ್ತಾರ? ಸೋಲ್ರಿ ಅಂತ ಮಾಡ್ತಾರ? ಏನ್ ಹೇಳ್ಬೇಕು ಅಲ್ಲಿಗೆ? ಗೆಲ್ಬೇಕು. ಆದ್ರೆ ಗೆಲ್ಲಾಗಿಲ್ಲ ಅವರು. ಅದಕ್ಕೇನ್ ಮಾಡ್ಬಿಟ್ರು? ಗೆಲ್ಲಾಗಿಲ್ಲ. ಆದ್ರಿಂದ ಅವ್ರು ಎಂದು ಎಲ್ಲ ಚಾನ್ಸೇ ಇಲ್ಲ. ತಾವು ಕೊಲ್ಲ ಹಾಗಿಲ್ಲ, ಅಭಯ ಕೊಟ್ಬಿಟ್ಟಿದ್ದಾರೆ ನಮಸ್ಕಾರ ಮಾಡಿದ್ರೆ. ಅದಕ್ಕೆ ಅವ್ರು ಏನ್ ಮಾಡಿದ್ರು ಏನೂ ಆಗ್ತಾ ಇಲ್ಲ, ಇವ್ರು ಏನ್ ಮಾಡಿದ್ರು ಅವ್ರಿಗೇನು ಆಗ್ತಾ ಇಲ್ಲ. ಬರೀ ಅವ್ರು ಕೇಳ್ಕೊಟ್ರು. ಇದು ಗೊತ್ತಿಲ್ಲದೆ ಅವ್ರು ಏನಾಗತ್ತೆ ನಮಗೆ? ಗೊತ್ತಿಲ್ಲದ್ರೆ ಅಂಥವರೇ ಜಾಸ್ತಿ. ಗೆದ್ರು ಅಂತ ದುರ್ಯೋಧನ ಕೂಡ ಹಾಗೆ ತಿಳ್ಕೊಂಡಿರ್ತಾನೆ. ಅದು ತಪ್ಪದು. ಅದು ಯಾತಕ್ಕೆ ಹೇಳ್ತಾರೆ ಗೊತ್ತಾ? ಅದೇ ವಿಷಯದಲ್ಲಿ ಬಂದಿರೋದು. ನ ದೃಶ್ಯತೆ ಇತಿ ಭೂಯ ಪಚ್ಚ ಪುತ್ರಕ. ದೇವ್ರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತೀರಲ್ಲ, ಯಾಕೆ ಕಾಣೋದಿಲ್ಲ ಅಂತ ಪ್ರಶ್ನೆ ಬರುತ್ತೆ. ಆಗ ಹೇಳಿ ಇದ್ದಿದ್ದೆಲ್ಲ ಕಾಣಬೇಕು ಅಂತಿಲ್ಲ ಅಂತ ಹೇಳ್ತಾರೆ. ಇದು ವೆರಿ ಇಂಟ್ರೆಸ್ಟಿಂಗ್. ಇದ್ದಿದ್ದೆಲ್ಲ ಏನು? ಇಲ್ಲಿ ಗಾಡಿ ಇದೆ, ಕಾಣುತ್ತಾ? ಇದ್ದಿದ್ದೆಲ್ಲ ಕಾಣಬೇಕು ಅಂತಿಲ್ಲ. ಮಕ್ಕಳಿಗೆ ಅನೇಕ ಜನಕ್ಕೆ ಹೇಳಕ್ ಬರದೇನೆ ತಾವು ಇದಾಗ್ಬಿಡ್ತಾರೆ. ದೇವರಿದ್ದಾನೆ ಕಾಣಿಸೋದಿಲ್ಲ ಅಂತ ಅಷ್ಟೇ ಕೇಳ್ತಾರೆ. ಇಲ್ಲಿ ಎಕ್ಸಾಂಪಲ್ ಫಾಲೋ ಮಾಡ್ಬೇಕು ಇದನ್ನ. ಸ್ವಲ್ಪ ವೀರು ಅಂತ ಹೇಳಿ ಟೆಸ್ಟ್ ಹೇಳಿರ್ತಾರೆ, ನಾವೇ ಮಾಡ್ಬೋದಾದ ಪರೀಕ್ಷೆ ಇದು. ಸ್ವಲ್ಪ ತಗೊಂಡ್ ಬಾ ಅಂತ ಹೇಳಿದ್ರು, ನೀರು ತಗೊಂಡ್ ಬಾ ಅಂದ್ರು. ಆಮೇಲೆ ಏನ್ ಮಾಡಿದ್ರು? ಉಪ್ಪು ಹಾಕು ಅಂದ್ರು. ನಾಳೆ ಬಾ ಅಂತ ಹೇಳಿದ್ರು, ಬೆಳಿಗ್ಗೆ ಬಾ ಅಂತ ಕರೆದ್ರು. ಉಪ್ಪಲ್ಲಿ ಹಾಕಿದಾಗ ಕಾಣಿಸ್ತಾ ಇದೆ. ಈಗ ಇದರಲ್ಲಿ ಉಪ್ಪು ಕಾಣುತ್ತಾ ಅಂದ್ರೆ ಇಲ್ಲ ಅಂತ ಹೇಳಿದ. ಇದೆಯೋ ಇಲ್ವಾ? ಇದೆಯೋ ಇಲ್ವಾ? ಕುಡಿದು ನೋಡು ಅಂದ್ರು. ಕುಡಿದು ನೋಡು ಆಚರಣೆ ಮಾಡಿದ್ರು. ತಕ್ಷಣ ಓ ಇದೆ ಅಂತ ಹೇಳಿದ್ರು. ಮತ್ತೆ ಇದೆಯಲ್ಲ ಕಾಣ್ತಾ? ಇಲ್ಲ. ಅರ್ಥ ಏನದಕ್ಕೆ? ಕಾಣಿಸ್ತಾ ಅಂದ್ರೆ ಇದ್ದಿದ್ದೆಲ್ಲ ಕಾಣಬೇಕು ಅಂತ ಅಲ್ಲ ಅಂತ. ಇಷ್ಟು ಹೇಳಿದ್ರೆ ಅರ್ಧ ಜೀವ ಮುಗಿದೋಯ್ತು. ಉತ್ತರ ಬಂತ ಇಲ್ಲ ಅವ್ರಿಗೆ? ನಮ್ಗೆ ಗಾಡಿನೇ ಎದುರಿಗಿದೆ. ಅದ್ ಹೇಳೋದೇ ಇಲ್ಲ. ಅವನು ಸಪೋರ್ಟ್ ಮಾಡಿ ಇವರು ಕೂಡ ಇರ್ಲಿಕ್ಕಿಲ್ಲ ಅಂತ ಬಿಟ್ಬಿಡ್ತಾರೆ. ಹಾಗೆ ಮಾಡಬಾರ್ದು. ಸ್ಪಷ್ಟ ಹೇಳ್ತಾರೆ, ಕಾಣಬೇಕು ಅಂತಿಲ್ಲ. ಆ ದೃಷ್ಟಿಯಲ್ಲಿ ನೀನೇನ್ ತಪ್ಪು ತಿಳ್ಕೊಂಡ್ರೆ ಭಾರಿ ಡೇಂಜರ್ ಇದೆ. ಏನ್ ಡೇಂಜರ್ ಹೇಳ್ತಾರೆ ನೋಡಿ. ಇಮಾ ಸೌಮ್ಯ ನದ್ಯ ಪುರಸ್ತಾಚ್ಯ ಶಂದಂತೆ ಪ್ರಾಚ್ಯ ಶಂದಂತೆ. ಆಮೇಲೆ ಪಶ್ಚಾತ್ ಪ್ರತೀಚ್ಯಾಹ ತಾಹ ಸಮುದ್ರಾಹ. ಸಮುದ್ರದಲ್ಲಿ ಏನಾಗುತ್ತೆ? ಅಸ್ತಮಿ ದೇವಾಪಿ ಯಂತಿ ಸಮುದ್ರೇವ ಭವತಿ ಸ ಯಥಾ ತತ್ರ ನ ವಿದುಹು ಇಯಂ ಅಹಮಸ್ಮಿ ಇಯಂ ಅಹಮಸ್ಮಿ. ಎಲ್ಲಾ ನದಿಗಳು ಸಮುದ್ರವನ್ನು ಸೇರ್ತವೆ. ಇದು ಮುಂದಿನ ಎಲ್ಲಾ ನದಿಗಳು ಸಮುದ್ರವನ್ನು ಸೇರ್ತವೆ. ಸೇರಿದಾಗ ಇದಿಷ್ಟು ಕೂಡ ಅಷ್ಟೇ. ಉಪನಿಷತ್ ಹೇಳ್ತಾ ಇದೆ, ಎಲ್ಲಾ ಮುಕ್ತಿಯೋಗಿ ದೇವರು ಏನಾಗ್ತಾರೆ? ದೇವರಲ್ಲಿ ಹೋಗ್ತಾರೆ. ಅದು ಐಕ್ಯ ಆಗ್ತಾರೆ ಅಂತ ಅರ್ಥ ಮಾಡ್ಬಿಟ್ಕೊಡ. ಐಕ್ಯ ಆಗೋದಿಲ್ಲ. ಎಲ್ಲ ಸಮುದ್ರ ಪಶ್ಚಿಮ ಕರಿಯೋದು ಬರುತ್ತೆ, ಪೂರ್ವ ಕರಿಯೋದು ಬರುತ್ತೆ. ನದಿಗಳೆಲ್ಲ ಸೇರುತ್ತೆ ಸಮುದ್ರವನ್ನ. ಸಮುದ್ರ ಒಳಗೆ ಇರ್ತವೆ ಅವು. ಆದ್ರೆ ಉಳಿದವರಿಗೆ ಏನು ಗೊತ್ತಾಗೋದಿಲ್ಲ. ಬರೀ ಸಮುದ್ರ ಕಾಣಿಸುತ್ತೆ ಹೊರತು ಒಳಗಿರೋರು ಯಾವ್ದು ಕಾಣಿಸೋದೆ. ಅಷ್ಟೇ ಅಲ್ಲ, ಇನ್ನೇನ್ ಕಾಣುತ್ತೆ? ಐಕ್ಯ ಹೊಂದಿರೋ ತಪ್ಪರೆ ಇರ್ಕೊಂಡ್ಬಿಡ್ತಾರೆ. ಹಾಗಾಗಿಲ್ಲ. ಎಂತ ಸೈನ್ಸ್ ಗೊತ್ತಾ ಇದು? ಇವತ್ತಿಗೂ ಕೂಡ ಇವೆಲ್ಲ ಸೈನ್ಸ್ ಯೋಚನೆ ಕೂಡ ಮಾಡಿಲ್ಲ. ಅದನ್ನ ಉಪನಿಷತ್ ಹೇಳ್ತಾ ಇದೆ. ಆಕ್ಚುಲಿ ಕೂಡ ಅಲ್ಲಿ ಹೋದ್ಮೇಲೆ ಕೂಡ ನದಿಗಳು ನದಿಗಳಾಗೇ ಇರುತ್ತೆ, ಸಮುದ್ರ ಸಮುದ್ರವಾಗೇ ಇರುತ್ತೆ. ಎಷ್ಟು ಮಟ್ಟಿಗೆ ಕ್ಲೋಸ್ ಆಗಿದ್ದಾರೆ ಅಂದ್ರೆ ನದಿಗಳಿಗೆ ತಮ್ಮ ನೀರುಗಳು ಸಿಗೋದಿಲ್ಲ. ನದಿ ಜಡ ಪದಾರ್ಥಗಳು ಅವಕ್ಕೆ ಸಿಗೋದಿಲ್ಲ. ಅಂದ್ರೆ ಅಭಿಮಾನಿ ದೇವತೆಗಳಿಗೆ ಸಿಗೋದಿಲ್ಲ. ಯೂನಿಫಾರ್ಮ್ ಇದ್ದಾಗ ಹುಡುಗರು ನೋಡಕ್ ಹೋಗ್ತಾರೆ. ಆ ಮಕ್ಕಳಿಗೆ ತಮ್ಮ ಯಾವ ಮಕ್ಕಳು ಯಾರು ಅಂತ ಗೊತ್ತಾಗೋದಿಲ್ಲ. ಗೊತ್ತಾಗ್ತಾರ? ಸಾವಿರಾರು ವಿದ್ಯಾರ್ಥಿಗಳು ಸ್ಕೂಲ್ಗೆ ಹೋಗಿ ಪ್ರೇಯರ್ ಕಾಲಕ್ಕೆ ಹೋದ್ರೆ ಎಲ್ಲ ಸ್ಕೂಲು ಸೇರಿರೋದು. ತಮ್ಮ ಹುಡುಗ ಗುರ್ತಿರ್ಲಿಕ್ಕಾಗತ್ತ? ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಯಾತಕ್ಕೆ? ಗುಂಪಿನಲ್ಲಿ ಕಾಣೋದಿಲ್ಲ ಅಂತ. ಗುಂಪಿನಲ್ಲಿ ಕಾಣೋದಿಲ್ಲ ಅಂತ ಹೇಳಿ ಅವ್ರ ಐಕ್ಯ ಹೊಂದ್ಬಿಟ್ಟಿದಾರ? ಇಲ್ವಾ? ಅಲ್ಲಿ ಹೇಗೆ ನಮ್ಗೆ ಗುರುಸ್ಲಿಕ್ಕೆ ಆಗದೆ ಹೋದ್ರು ಇದ್ದಾರೋ ಅದೇ ರೀತಿಯಲ್ಲಿ ನದಿಗಳಿಗೆ ನದಿ ವಿಮಾನ ತಮ್ಮ ನೀರನ್ನು ಗೊತ್ತಾಗೋದಿಲ್ಲ. ಬಟ್ ವಾಯುದೇವರನ್ನು ಕಂಡು ಮತ್ತೆ ಮಳೆ ತರಿಸ್ತಾರೆ ಅಂತೇಳಿ. ವಾಯುದೇವರಿಗೆ ಗೊತ್ತು, ಇವ್ರಿಗೆ ಗೊತ್ತಾಗೋದಿಲ್ಲ. ಇದು ಇಲ್ಲಿ ವಿಶೇಷ. ಅಂದ್ರೆ ಗೊತ್ತಿಲ್ಲದ ಹೇಗೆ ತಿಳ್ಕೊಬೇಕು? ಗೊತ್ತಿಲ್ಲ. ಹಿಂದೇನು ಹೇಳಿದ್ರು? ಇಲ್ಲದೆ ನಮ್ ಕಣ್ಣಿಗೆ ಕಾಣಿಸ್ತಾ ಹೋದ್ರು ಇದೆ ಅಂತ ಹೇಳಿದ್ರು. ಇರಬಹುದು, ತಿಳ್ಕೊಂಡು ಮೆಥಡ್ ಬೇಕಲ್ಲ ಅಂದ್ರೆ ಮೆಥಡ್ ಹೇಳ್ತಾರೆ. ಹೋದ್ರು ಕೂಡ ಗೊತ್ತಾಗೋದಿಲ್ಲ. ಇದು ಇವತ್ತಿಗೂ ತಮಾಷೆ ಏನು ಗೊತ್ತಾ? ಎಲ್ಲಾ ಸಮುದ್ರ ಸೇರಿದ್ರು ಕೂಡ ಸಮುದ್ರ ಯಥಾ ಪ್ರಕಾರ ಏನಾಗಿದೆ? ಅದು ಉಪ್ಪೇ ಇದೆ. ಯಾವ ನದಿ ನೀರು ಉಪ್ಪಲ್ಲ. ಗೊತ್ತಾಯ್ತು? ಕೆಲವು ನದಿ ನೀರು ಸಿಹಿ, ತುಂಗಾಪಾನ ಅಂತ ಬಹಳ ಪ್ರಸಿದ್ಧ. ಅಂತೂ ಉಪ್ಪಂತೂ ಯಾವ ನದಿ ನೀರು ಅಲ್ಲ. ಎಷ್ಟು ಕೋಟಿ ವರ್ಷ ಆಗೋಗ್ಬಿಟ್ಟಿದೆ. ನೀರು ಸೇರಿ 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 ಏನಾಗ್ಬೇಕು? ಸಮುದ್ರ ಏನಾಗ್ಬೇಕಾಗಿತ್ತು ಇಷ್ಟೊತ್ತಿಗೆ? ಫಸ್ಟ್ ಕ್ಲಾಸ್ ಸಿಹಿ ಆಗ್ಬೇಕಾಗಿತ್ತು. ಒಂಚೂರು ಸಿಹಿ ಆಗಿಲ್ಲ. ನಮ್ಮ ಜೀವನದಲ್ಲಿ ಮೊದಲು ಉಡುಪಿಗೆ ಹೋದಾಗ
ಅಲ್ಲಿ ಸಮುದ್ರ ಇವತ್ತು ನೋಡಿದ್ರು ಹಾಗೆ ಅಲ್ಲಿ ಏನರ್ಥ ಅದು ಐಕ್ಯ ಹೊಂದಿದ್ದಿದ್ರೆ ಏನಾಗ್ಬೇಕಾಗಿತ್ತು ಐಕ್ಯ ಹೊಂದಿದ್ದಿದ್ರೆ ಶೀತ ಐಕ್ಯ ಹೊಂದಿಲ್ಲ ಅಂತ ಸಮುದ್ರ ಏವ ಭವತಿ ಸಮುದ್ರವಾಗೇ ಇರುತ್ತೆ ಹೊರತು ಏನಾಗಿಲ್ಲ ಅದು ನದಿ ಆಗಿಲ್ಲ ನದಿ ಕೂಡ ಏನಾಗಿಲ್ಲ ಸಮುದ್ರ ಆಗಿಲ್ಲ ಅದ್ಯಾಗ ಗೊತ್ತಾಗುತ್ತೆ ವಾಯುದೇವರು ಬರ್ತಾರೆ ಆ ನದಿ ನೀರೆಲ್ಲ ತಗೊಳ್ತಾರೆ ಎಲ್ಲ ಮೇಘಗಳನ್ನು ಮಾಡ್ತಾರೆ ಏನ್ ಮೇಘ ಮಾಡ್ತಾರೆ ಗೊತ್ತಾ ಯಮುನಾ ನದಿಯ ನೀರು ಅದರದೇ ಮೇಘ ಬೇರೆ ಆಮೇಲೆ ಗಂಗಾ ನೀರು ಬೇರೆ ತುಂಗಾ ನೀರಿಂದ ಎಲ್ಲ ಮಾಡ್ತಾರೆ ಅಲ್ಲಿಂದ ತರ್ತಾರೆ ತಂದ್ಬಿಟ್ಟು ಮಳೆ ಶುರುವಾಗುತ್ತೆ ಮಳೆ ಹಾಕ್ಬಿಡ್ತಾರೆ ಗೊತ್ತಾ ಅವರು ಆ ನದಿ ನೀರು ಅಲ್ಲೇ ಬಿಡ್ಬೇಕು ಆ ರೀತಿ ಮಾಡ್ತಾರೆ ಇಲ್ದೆ ಹೋದ್ರೆ ತುಂಗಾ ನದಿ ಬಹಳ ಸ್ವೀಟ್ ಅಂತ ಹೇಳಿದ್ದಾರೆ ಇವತ್ತು ಸ್ವಲ್ಪ ಏನಾಗಿರ್ಬೇಕಾಗಿತ್ತು ಅದು ಬೇರೆ ನೀರು ಬಿದ್ದುಬಿಟ್ಟಿದ್ರೆ ಕ್ವಾಲಿಟಿ ಹೋಗ್ತಿತ್ತು ಅದೇ ಕ್ವಾಲಿಟಿ ಯಾತಕ್ಕಿದೆ ಅಂದ್ರೆ ಅದೇ ನೀರು ಅಲ್ಲಿ ಬಿಡು ಆ ನೀರು ಅಲ್ಲೇ ಬರ್ಬೇಕು ನಾವೇ ಎಷ್ಟೋ ಸತ್ತು ನೋಡ್ತೇವೆ ಮೇಲೆ ಮೋಡ ಎಷ್ಟು ಜೋರ ಬಂದಿರುತ್ತೆ ನೀನು ಮಳೆ ಬಂದೇ ಬಿಡ್ತು ಅಂದೆ ಒಂದು ಹನಿ ಮುಂದೆ ಹೋಗ್ಬಿಡುತ್ತೆ ಗೊತ್ತಾಯ್ತಾ ಯಾಕಂದ್ರೆ ಇಲ್ಲಿ ಬೀಳೋದಿಲ್ಲ ಯಾವ್ದು ಇಲ್ಲ ಬೀಳೋದೇನಿಲ್ಲ ಎಲ್ಲಿ ಬೀಳೋಕೆ ಅಲ್ಲಿ ಹೋಗಿ ಬೀಳೋದು ಸಮುದ್ರದಲ್ಲಿ ಮಳೆ ಆಗುತ್ತೆ ಉಪ್ಪು ನೀರಿನ ಮಳೆ ಆಗುತ್ತೆ ಯಾಕೆ ಸಮುದ್ರ ನೀರಿನ ಮಳೆ ಎಲ್ಲ ಚೇಂಜಸ್ ಇದೆ ನಮಗೆ ಸಿಂಪಲ್ ಇದೆಲ್ಲ ಪೋಸ್ಟ್ ಆಫೀಸ್ ಬಂದಿದ್ದೆ ಅದರಿಂದ ಫಸ್ಟ್ ಸಾಲ್ಟ್ ಔಟ್ ಮಾಡ್ತಾರೆ ಹಾಕಿದೆಲ್ಲ ಕೂಡ ಸಾಲ್ಟ್ ಔಟ್ ಮಾಡಿ ಯಾವ್ಯಾವ ಊರಿಗೆಲ್ಲ ಕಳಿಸ್ಬಿಡ್ತಾರೆ ಅದು ಯಾವುದೇ ಸಾಲ್ಟ್ ಔಟ್ ಮಾಡ್ಕೊಡುತ್ತಪ್ಪ ಇದು ಯಾರು ಮಾಡ್ತಾರೆ ಅದನ್ನ ವ್ಯವಸ್ಥೆ ಇದೆ ವಾಯುದೇವರು ಮಾಡಿ ಎಲ್ಲ ಸಾಲ್ಟ್ ಔಟ್ ಮಾಡ್ತಾರೆ ಮಾಡಿದ ಮೇಲೆ ಅಲ್ಲಲ್ಲಿ ಕಳಿಸ್ತಾರೆ ಅಲ್ಲಲ್ಲಿ ಡೆಲಿವರ್ ಮಾಡ್ತಾರೆ ಇನ್ನೊಬ್ಬ ಡೆಲಿವರ್ ಮಾಡ್ತಾ ಹೋಗ್ತಾರೆ ಇದೆಲ್ಲ ಪ್ರೋಸೆಸ್ ಮಳೆ ಬರೋ ಪ್ರೋಸೆಸ್ ಅಲ್ಲಿ ಹೊರಡುತ್ತೆ ಅಂತ ಹೇಳಿ ನಮ್ಮ ಮನೆ ಮುಂದೆ ಇಷ್ಟು ಫಿಲ್ಟರ್ ಬಂದಿರ್ತಾರೆ ನಮ್ಮನೆ ಮುಂದೆ ಪೋಸ್ಟ್ ಕೊಡೋದೇ ಇಲ್ಲ ಅವನು ಅಷ್ಟೊತ್ತಿದ್ದಲ್ಲಿ ಒಂದೆರಡು ಕೊಡೋದು ಕೇಳಿದ್ರೆ ಯಾವ್ದು ಬಂದಿಲ್ಲ ಅಂತೀವಿ ಯಾವ್ದು ಬಂದೇ ಇಲ್ಲ ಇನ್ನೊಬ್ಬರು ಊರಲ್ಲೇ ಇಲ್ಲ ಬಿಸಾಕಿ ಹೋಗ್ತಾರೆ ಅರ್ಥ ಆಯ್ತಾ ಇದು ಮೋಡ ಹಾಗೆ ಅಲ್ಲಿ ಯಾರು ವ್ಯವಸಾಯ ಮಾಡ್ತಾರೋ ಬಿಡ್ತಾರೋ ಅಲ್ಲಿ ಬೇಗ ಅಲ್ಲಿ ಬೀಳ್ಬೇಕು ನಮಗೆ ಬೇಕು ಅಲ್ಲಿ ಬಿಡೋದೇ ಇನ್ನು ಅರ್ಥ ಮಾಡ್ಕೊಳಕ್ ಹೊರಟ್ರೆ ನಿತ್ಯ ಜೀವನ ದೃಷ್ಟಾಂತಗಳಿವೆಲ್ಲ ಕೂಡ ಇದನ್ನ ನೋಡಿದಾಗ ಎಷ್ಟು ಪೊಲೀಸ್ ಮೊದಲೆಲ್ಲ ಪೋಸ್ಟ್ ಇರಲಿಲ್ಲ ಇದೆಲ್ಲ ನೋಡಿದವ್ರು ಮಾಡಿದವ್ರು ಬಿಟ್ರು ಮರ್ತು ಬಿಟ್ರು ಅಷ್ಟೇ ಅವರಿಗೆ ಮಾತ್ರ ಮುಟ್ಟಂತೆ ಬೇರೆಯವ್ರಿಗೆ ಮುಟ್ಟೋದಿಲ್ಲ ಆ ದೃಷ್ಟಿಯಲ್ಲಿ ನಾವು ಯಾರಿಗೆ ತಿಳಿಬೇಕು ಅವರಿಗೆ ತಿಳಿಯುತ್ತೆ ಉಳಿದವ್ರಿಗೆ ತಿಳಿಯೋದಿಲ್ಲ ಆದ್ರಿಂದ ಅವ್ರು ಹುಡುಕ್ಬೇಕು ಹೇಗೆ ಹುಡುಕ್ಬೇಕು ಮುಂದೆ ಹೇಳ್ತಾರೆ ಅದೆಲ್ಲ ನಾಳೆ ಸರ್ವೇಂದ್ರಿಯ ಪ್ರೇರಕೇಣ ಈ ಪ್ರಾಣಪತಿ ಸಹ ಯದವೋಚಮಹಂ ತೇನ